ಜಾಣಜಾಣೆಯರ ನಗೆ ಉತ್ಸವಕ್ಕೆ ಜನಸಾಗರ, ಕಲಾವಿದರ ಆರೋಗ್ಯ ಭದ್ರತೆಗೆ ಹೊಸ ಹೆಜ್ಜೆ. ಬೆಂಗಳೂರು ಮೇ 31. ನಗು ಕೇವಲ ಮನರಂಜನೆಯಲ್ಲ, ಅದು ಉತ್ತಮ ಆರೋಗ್ಯ ಮತ್ತು ಸಂತೋಷದ ಬದುಕಿನ ಮೂಲಮಂತ್ರ ಎಂಬ ಸಂದೇಶವನ್ನು ಸಾರಿದ ಜಾಣಜಾಣೆಯರ ನಗೆ ಉತ್ಸವ ನಗರದ ಚೌಡೆಯ ಮೆಮೋರಿಯಲ್ ಹಾಲ್ನಲ್ಲಿ ಭಾನುವಾರ ಅದ್ದೂರಿಯಾಗಿ ನಡೆಯಿತು. ಬಟ್ ನನಗೆ ನಿಜ ಹೇಳ್ತೀನಿ, ನನಗೆ ಇಲ್ಲಿ ಇದರಲ್ಲಿ ಇಬ್ರು ನಮ್ಮ ದೇವ ಮತ್ತೆ ದಯ ಇಬ್ರು ಒಂದು ಅದೇ 38-39 ವರ್ಷದಿಂದ ಇನ್ನ ಗಟ್ಟಿಯಾಗಿ ಜೊತೆಗಿದ್ದಾರೆ. ಆಗ ಒಂದೆರಡು ಮಾತಂದ್ರೆ ಯಾವುದು ಒಂದಲ್ಲ 2-3 ಕಡೆ ಮಾಡಿದ್ದೀನಿ. ಇನ್ನೊಂದು ಕಡೆ ಯಾವುದೋ ಒಂದು ಉತ್ಸವ ನಾವು ಹೋದ್ರೆ ತಂಡ ಹೋಗಿದ್ದೀವಿ, 2 ಚಿಕ್ಕ ಸ್ಪೀಕರ್ ಇದೆ, ಒಂದು 60,000 ಜನ ಇದೆ ಎಕ್ಸ್ಪೆಕ್ಟೆಡ್. ಬೀಚ್ ಸೈಡಲ್ಲಿ ಕೇಳಿದ್ರೆ ಸೌಂಡ್ ನಾವು ಬಂದೆ, ನಮ್ಗೆ 20,000 ಬಜೆಟ್ ಕೊಟ್ಟಿದ್ದೀರ, ನಮ್ದು ಅಷ್ಟೇ ಬರೋದು ಅಂದ್ರು. ಕ್ರಿಸ್ಮಸ್ ಟೈಮು ಎಲ್ಲೂ ಇಲ್ಲ, ಎಲ್ಲಿ ಗೋವಾದಿಂದ ಎಲ್ಲ ಸೌಂಡ್ ತರಿಸಿ ಅವ್ರು ಸೆಟ್ ಮಾಡಬೇಕು. ಜನ ಬಂದಾಗಿದೆ, ಜನ 6 ಗಂಟೆಗೆ ಬಂದಿದ್ದಾರೆ, ಸೌಂಡ್ 5:30 ಬಂದಿದ್ರು. ಈ ಸೆಟ್ ಮಾಡಕ್ಕೆ ಸಾಧಾರಣ 1.5 ಗಂಟೆ 2 ಗಂಟೆ ಬೇಕಾಗತ್ತೆ. ಫಸ್ಟ್ ಅದಕ್ಕೆ ಬಂದ್ರೆ ನಮ್ದು ಈ ಆಲ್ರೌಂಡರ್ ಅಂತ ಇರ್ತಾರೆ, ಸ್ಟಾರ್ಟಿಂಗ್ ಓಪನಿಂಗ್ ಬ್ಯಾಟ್ಸ್ಮನ್ ಅದ ಯಾವತ್ತು ಮಿಡಲ್ ಮೆನ್ ಆರ್ಡರ್ ಅನ್ನ ಫಸ್ಟಿಗೆ ಕಳಿಸಿದ್ರೆ. ಸೊ ಅಂದ್ರೆ ಬೇಸಿಕಲಿ ನಮ್ಮ ಮಾನ ಮರ್ಯಾದೆ ಉಳಿಸೋರು ಅಂತ ಹೇಳಬೇಕು. ಹಂಗೆ ನಾನು ಹೇಳೋದು ಅವ್ರ ಮೇಲೆ ಹಕ್ಕು ನನಗೆ ಎಷ್ಟಿದೆ ಅಂದ್ರೆ, 1-2 ಕಡೆ ಪ್ರೋಗ್ರಾಮಿಗೆ ಈಗ ನಾನು ಹೇಳಿದೆ ಇಲ್ಲ ಇಲ್ಲಿ ಬೇಡ, ದೆನ್ ಇದು ವರ್ಕ್ ಆಗಲ್ಲ ಇಲ್ಲಿ ಅಂತ ಹೇಳಿದ್ರೆ ಪ್ರೋಗ್ರಾಮ್ ಬಂದು ಹಂಗೆ ಎಲ್ಲ ರೆಡಿಯಾಗಿ ಹಂಗೆ ಹೋಗಿದ್ದಿದೆ. ಯಾಕಂದ್ರೆ ಆ ಕಾನ್ಫಿಡೆನ್ಸ್ ಒಬ್ಬರ ಮೇಲೆ ಎಷ್ಟಿದೆ ಅಂತ ಹೇಳೋದು. ಸೊ ದಟ್ಸ್ ಅ ಗ್ರೇಟ್ನೆಸ್ ಆಫ್ ದಯಾನಂದ್ ಸರ್. ಸೊ ಒಂದು ಕಲಾವಿದರಂದ್ರೆ ಬೇಸಿಕಲಿ ಏನಾಗುತ್ತೆ ಅಂದ್ರೆ ಒಂದಷ್ಟು ಚಪ್ಪಾಳೆಗಿಂತ ನಾನು ಅದೇ ಹೇಳ್ತಾ ಇದ್ದೆ, ಚಪ್ಪಾಳೆಗೆ ನಾವು ದುಡ್ಡು ಮಾಡಿದೀವಿ ಅಷ್ಟು ಕೇಳೋದು ಯಾರಿಗೂ ಗೊತ್ತಿಲ್ಲ. ಈ ಚಪ್ಪಾಳೆಗೆ ನಾವು ಸಾಯ್ತೀವಿ, ಯಾರು ಏನ್ ಬೇಕಾದ್ರೂ ಮಾಡ್ತೀವಿ. ಚಪ್ಪಾಳೆ ಸಿಕ್ಕಿದ್ರೆ ಒಂದು ದೇವ್ರು ಸಿಕ್ಕಿದಂಗೆ, ಅದು ಬೇರೆ ಯಾವುದು ಲೆಕ್ಕ ಬರಲ್ಲ. ಆ ಚಪ್ಪಾಳೆ ಅಥವಾ ನಗು ಎಲ್ಲಿ ಮುಂದೆ ಇರುತ್ತೋ ಅವ್ರ ಹಿಂದೆ ಅಳುಗೆ ಅಂದ್ರೆ ಆ ಅಳುವಿಗೆ ಅದನ್ನು ಯಾರು ನೋಡಲ್ಲ. ಸ್ಟೇಜ್ ಅಲ್ಲಿ ಖುಷಿಯಾಗಿರ್ತಾರೆ, ಒಂದಷ್ಟು ಜೋಕ್ ಮಾಡ್ತಾರೆ, ಏನ್ ಚೆನ್ನಾಗಿ ಮಾಡಿದ್ದಾರೆ ಅಂತ ಇರುತ್ತೆ. ಬಟ್ ಆ ಕಲಾವಿದ ಹಿಂದಿನ ನೋವು ಯಾರಿಗೂ ಗೊತ್ತಾಗಲ್ಲ. ಸೊ ಅದಕ್ಕೋಸ್ಕರ ನಮ್ಮ ಉದಯ್ ಅವರಷ್ಟೇ, ಆಕ್ಚುಲಿ ಇವರಾದ್ರೆ ಕಲಾವಿದರು ಕರೆಕ್ಟ್ ಅರ್ಥ ಆಗುತ್ತೆ. ಉದಯ್ ಅವರು ಕಲಾವಿದ್ರಲ್ಲದಿದ್ರು ಆ ಪೋಷಕರು ಏನೋ ಮಾಡಬೇಕು ಅನ್ನೋ ಛಲದಿಂದ ಮಾಡಿದ್ದಾರೆ. ನಾನು ಆಕ್ಚುಲಿ ಫ್ರಾಂಕ್ಲಿ ಹೇಳ್ತೀನಿ, ನಾನು ಡಿಸ್ಕರೇಜ್ ಮಾಡಿದೆ. ಬರುವಾಗ ನಾನು ಹೇಳಿದೆ ನಾವೇ ಮಾಡೋಣ ಎಲ್ಲಾದ್ರೂ, ಬಟ್ ಇದನ್ನ ಸಂಸ್ಥೆ ಮಾಡಿ ಮಾಡೋದಾದ್ರೆ 25 ಕಾಂಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ, ರೆಕಮೆಂಡೇಶನ್ ಅಥವಾ ಬೇರೆ ಏನಾದ್ರು ಮಾಡ್ಬೋದು ಅಂತ. ಯಾಕಂದ್ರೆ ಯಾರೋ ಒಬ್ರು ನಮ್ಮವ್ರಿಗೆ ಕೊಡಿ, ಅವ್ರಿಗೆ ಕೊಡಿ, ಇವ್ರಿಗೆ ಕೊಡಿ ಅಂತ ಏನಾದ್ರು ಇದ್ರೆ ಕಲಾವಿದರಲ್ಲೂ ಒಂದಷ್ಟು ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ. ಸೊ ಪ್ರೈವೇಟ್ ಆಗಿ ಮಾಡೋಣ ಅಂದ್ರೆ ಇಲ್ಲ, ಟ್ರಸ್ಟ್ ಮಾಡಿ ವಿಲ್ ಡೂ ಇಟ್ ಆಫಿಷಿಯಲಿ ಅಂದ್ರು. ಆ ಗಂಡಸ್ತನಕ್ಕೆ ನಾನು ನಿಜವಾಗಿ ಸಲಾಮ್ ಹೊಡಿಬೇಕು. ಆಮೇಲೆ ಯಾವತ್ತು ನಾನು ಅವ್ರ ಜೊತೆ ಇದ್ದೀನಿ. ಜಾಣಜಾಣೆಯರ ಸಾಹಿತಿ ಕಲಾವಿದರ ಟ್ರಸ್ಟ್ ಆಯೋಜಿಸಿದ್ದ ಈ ಕಾರ್ಯಕ್ರಮದಲ್ಲಿ 1000ಕ್ಕೂ ಹೆಚ್ಚು ಮಂದಿ ಭಾಗವಹಿಸಿ ನಗೆರಸದ ಸವಿಯನ್ನು ಆಸ್ವಾದಿಸಿದರು. ಆಕರ್ಷಣೆಯಾಗಿ 60 ಕಲಾವಿದರಿಗೆ ತಲಾ 10 ಲಕ್ಷ ರೂಪಾಯಿ ಮೌಲ್ಯದ ಆರೋಗ್ಯ ವಿಮಾ ಪಾಲಿಸಿಯನ್ನು ಉಚಿತವಾಗಿ ವಿತರಿಸಲಾಯಿತು. ಕಲಾವಿದರ ಆರೋಗ್ಯ ಭದ್ರತೆ ಮತ್ತು ಅವರ ಕುಟುಂಬಗಳ ನೆಮ್ಮದಿಗಾಗಿ ಕೈಗೊಂಡ ಈ ಮಹತ್ವದ ಸಾಮಾಜಿಕ ಕಾರ್ಯಕ್ಕೆ ಸಭಿಕರು ಮೆಚ್ಚುಗೆ ವ್ಯಕ್ತಪಡಿಸಿದರು. ಇಂದಿನ ಡಿಜಿಟಲ್ ಯುಗದಲ್ಲಿ ಜನರು ಮೊಬೈಲ್ ಫೋನ್ಗಳ ಪರದೆಗಳಲ್ಲೇ ಹೆಚ್ಚು ಸಮಯ ಕಳೆಯುತ್ತಿದ್ದು, ಮುಖಾಮುಖಿಯಾಗಿ ಮಾತನಾಡುವ, ಬೆರೆಯುವ ಮತ್ತು ಒಟ್ಟಾಗಿ ನಗುವ ಸಂಸ್ಕೃತಿ ನಿಧಾನವಾಗಿ ಎಲ್ಲರ ಮುಂದೆ ನಗ್ತಾ ಇರ್ತಾರೆ. ಅವರ ಹಿಂದಿನ ಜೀವನ ಯಾರಿಗೂ ಗೊತ್ತಿರಲ್ಲ. ಕೆಲವರಿಗೆ, ಎಲ್ರಿಗೆ ಅಂತಲ್ಲ, ಕೆಲವರಿಗೆ ತುಂಬಾ ಡೆಫಿನೆಟ್ ಆಗಿ ಏನೋ ಒಂದು ಅನಾಹುತ ಆದಾಗ ಒಮ್ಮೆ ಕಷ್ಟ ಆಗುತ್ತೆ. ಅದರ ನೆರವಿಗೆ ಈ ಟ್ರಸ್ಟ್ ಮಾಡಿದ್ದಾರೆ. ಆಕ್ಚುಲಿ ಒಳ್ಳೆ ಉದ್ದೇಶದಿಂದ ಮಾಡಿದ್ದಾರೆ. ಅಂಡ್ ಮಾಡಿದವರೆಲ್ಲ ನನಗೆ ಪರಿಚಯ, ಚೆನ್ನಾಗಿ ನಡೆಸ್ತಾರೆ ಅನ್ನೋ ನಂಬಿಕೆ ಇದೆ. ವಿಶಿಂಗ್ ದೆಮ್ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಇವತ್ತು ಜಾಣಜಾಣೆಯ ಸಾಹಿತಿ ಕಲಾವಿದರ ಟ್ರಸ್ಟ್ ಉದ್ಘಾಟನೆ ಆಗಿದೆ. ಇದು ಮೊದಲ ಬಾರಿಗೆ ಹೊಸ ರೀತಿಯ ಒಂದು ಕಾರ್ಯಕ್ರಮ ಇದು. ಯಾಕೆಂದರೆ ಕಲಾವಿದರಿಗೆ ವಯಸ್ಸಾದಂತೆಲ್ಲ ಅವರ ಶಕ್ತರಾಗ್ತಾ ಬರ್ತಾರೆ. ನಮ್ಮ ಜೊತೆಯಲ್ಲಿ 30 ವರ್ಷಗಳಿಂದ ಇರ್ತಕ್ಕಂಥ ಅನೇಕ ಕಲಾವಿದರು, ಸಹಸ್ರಾರು ಕಲಾವಿದರಿದ್ದಾರೆ. ಅದರಲ್ಲಿ ಕೆಲವರು ಹಾಸ್ಪಿಟಲೈಸ್ ಆಗಿದ್ದಾರೆ, ನಿಶಕ್ತರಾಗಿದ್ದಾರೆ. ಇಂತಹ ಸಮಯದಲ್ಲಿ ಅವರಿಗೆ ನೆರವು ಬೇಕಾಗುತ್ತೆ. ಈವರೆಗೆ ಸಮಾಜವನ್ನು ನಗಿಸಿ ಸಮಾಜಕ್ಕೆ ಒಳ್ಳೆಯ ಆರೋಗ್ಯವನ್ನು ಕೊಟ್ಟ ಅವರಿಗೆ ನಾವು ಆರೋಗ್ಯವನ್ನು ಕೊಡೋ ರೀತಿಯಲ್ಲಿ ನೋಡ್ಕೋಬೇಕು. ಆ ದೃಷ್ಟಿಯಿಂದ ನಮ್ಮ ಈ ಸಾಹಿತಿ ಕಲಾವಿದರ ಟ್ರಸ್ಟ್ ಇವತ್ತು ಉದ್ಘಾಟನೆ ಆಯಿತು. ಇವತ್ತು ಸಾಂಕೇತಿಕವಾಗಿ 4 ಮಂದಿಗೆ
ಆರೋಗ್ಯ ವಿಮೆ ತಲಾ 10 ಲಕ್ಷ ರೂಪಾಯಿಗಳನ್ನ ವಿತರಣೆ ಮಾಡಿದ್ದೀವಿ. ಒಟ್ಟು 60 ಮಂದಿಗೆ ಇದು ಕೊಡಬೇಕು ಅಂತಕ್ಕಂಥ ಉದ್ದೇಶ ಹೊಂದಿದ್ದೀವಿ. ಇದು ಅವರ ಬಾಳಲ್ಲಿ ಒಂದು ಧೈರ್ಯ ತುಂಬುತ್ತೆ. ನಾಳೆ ಮೈ ಚೆನ್ನಾಗಿಲ್ಲ ಅಂದಾಗ ಯಾವುದೋ ಒಂದು ಇನ್ಶೂರೆನ್ಸ್ ನಮ್ಮ ಜೊತೆಲಿ ಇದೆ, ಹೆಲ್ತ್ ಇನ್ಶೂರೆನ್ಸ್ ಅಂತಕ್ಕಂಥ ಒಂದು ಕಾನ್ಫಿಡೆನ್ಸ್ ತುಂಬಿ ಆ ಮೂಲಕ ಒಳ್ಳೆಯದಾಗತ್ತೆ. ನಮಗೆ ಇಲ್ಲಿ ಬಂದ ಮೇಲೆ, ಎಸ್ಪೆಷಲಿ ನಮ್ಮ ಚೌಡಯ್ಯ ಮೆಮೋರಿಯಲ್ ಹಾಲ್ಗೆ ಬಂದ ಮೇಲೆ ಡಾಕ್ಟರ್ ಸುಮಾ ಸುಧೀಂದ್ರ ಅವರು ಬಹಳ ಒಳ್ಳೆಯ ಒಂದು ಎನ್ಕರೇಜ್ಮೆಂಟ್ ಕೊಟ್ಟಿದ್ದಾರೆ. ಪ್ರೋತ್ಸಾಹಕರು ತುಂಬ ಜನ ಇದ್ದಾರೆ ಮತ್ತು ಟಿಕೆಟೆಡ್ ಶೋಗೆ ತುಂಬ ಜನ ಬಂದಿದ್ದಾರೆ. ಅವರೆಲ್ಲರ ನೆರವಿನಿಂದ ಮೊದಲ ವರ್ಷದ ಈ ಕಾರ್ಯಕ್ರಮ ಇಷ್ಟು ಅದ್ಧೂರಿಯಾಗಿ, ಇವತ್ತು IPL ಫೈನಲ್ಸ್ ಮ್ಯಾಚ್ ಇದ್ದರೂ ಕೂಡ ನಾವು ಫುಲ್ ಹೌಸ್ ಕಾರ್ಯಕ್ರಮವನ್ನು ನಾವು ಕೊಟ್ಟಿದ್ದೀವಿ. ಇದು ಬಹಳ ಆಶ್ಚರ್ಯ. ಜನಗಳ ಆಸಕ್ತಿ ಎಷ್ಟು ಇದೆ, ಕಲಾವಿದರ ಕಡೆ ಎಷ್ಟು ಕಳಕಳಿ ಇದೆ ಅನ್ನೋದು ತೋರಿಸುತ್ತೆ. ಬಂದ ಎಲ್ಲರಿಗೆ, ಸಹಾಯ ಮಾಡಿದ ಎಲ್ಲರಿಗೆ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸ್ತೀನಿ. ನಮಸ್ಕಾರ. ಜಾಣೆಯರ ಟ್ರಸ್ಟ್ ಇವತ್ತು ಇನಾಗ್ರೇಟ್ ಆಯಿತು. ಇದು ಒಂದು ಬಹಳ ಸಂತೋಷಕರವಾದ ಸುದ್ದಿ. ಅವರು ಬರೀ ನಾಟಕ ಕಲಾವಿದರಲ್ಲದೆ ಅನೇಕ ಸಂಗೀತಗಾರಗಳಿಗೂ ಸಹಾಯ ಮಾಡ್ತಾ ಇದ್ದಾರೆ. ಈ 60 ಜನಕ್ಕೆ ಕೊಡ್ತಾ ಇರೋದ್ರಲ್ಲಿ ಈ ಕಾರ್ಯಕ್ರಮ ಹೀಗೆ ಮುಂದುವರಿಯಲಿ, ಹಾಗೂ ಹೆಚ್ಚು ಹೆಚ್ಚು ಜನ ಕಲಾವಿದರಿಗೆ ಇದರಿಂದ ಉಪಯೋಗ ಆಗಲಿ, ಹಾಗೂ ಹೆಚ್ಚು ಜನ ಇದನ್ನು ಸಪೋರ್ಟ್ ಮಾಡಲಿ ಅಂತ ಈ ಮೂಲಕ ನಾನು ಇವರಿಗೆ ಕೇಳ್ತಾ ಇದ್ದೀನಿ. ಹಾಗೂ ಐ ಆಮ್ ವಿಶಿಂಗ್ ದಿಸ್ ಟ್ರಸ್ಟ್ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಮಾಡಬೇಕು ಅಂದ್ಬಿಟ್ಟು ಸುಮಾರು ಕೇವಲ 2-2.5 ತಿಂಗಳ ಹಿಂದೆ ಯೋಚನೆ ಮಾಡಿದ್ವಿ. ನಾನು ಮಿಮಿಕ್ರಿ ದಯಾನಂದು ಮತ್ತು ನರಸಿಂಹಮೂರ್ತಿಯವರು. MS ನರಸಿಂಹಮೂರ್ತಿಯವರು ಅಂದರು, ಹುಷಾರಾಗಿರು, ನನಗೆ 76 ವರ್ಷ ಆಯಿತು, ನಾನು ಇದಕ್ಕೆಲ್ಲ ಬರೋಕ್ಕಾಗಲ್ಲ, ನಾನೇನಾದ್ರು ಬರ್ಕೊಡ್ಬೇಕಾದ್ರೆ ಬರ್ಕೊಡ್ತೀನಿ ಬರೋಣಿಗೆ ಅಂದರು. ದಯಾನಂದವರು ನನಗೆ ಆನೆ ಬಲ ಕೊಟ್ಟರು. ಪ್ರತಿಯೊಂದು ಜಾಗಕ್ಕೂ ಹೋದ್ವಿ. ಗುರುಕಿರಣ್ ಹತ್ರ ಹೋದ್ವಿ. ಅವರಂದರು, ಯಾಕೆ ಇಷ್ಟೊಂದೆಲ್ಲ ಸೈಕಲ್ ಹೊಡಿತೀರಾ, ನಾನೇ ಒಂದು 5 ಲಕ್ಷ ಕೊಟ್ಬಿಡ್ತೀನಿ, ಅದು ಯಾರು ಕಷ್ಟ ಇದೆಯಲ್ಲ ಅವ್ರಿಗೆಲ್ಲ ಹೆಲ್ಪ್ ಮಾಡಿ ಅಂತಂದರು. ನಮಗೆ ಯಾಕೋ ಅದು ಸಮಾಧಾನ ಆಗಲಿಲ್ಲ. MR ಸೀತಾರಾಮ್ ಹತ್ರ ಹೋದ್ವಿ. ರಾಮಯ್ಯ ಕಾಲೇಜಿನ ವೈಸ್ ಚೇರ್ಮನ್ ಅವ್ರ ಹತ್ರ ಹೋದ್ವಿ. ಅವರಂದರು, ಭಾಳ ಒಳ್ಳೆ ಕಾರ್ಯಕ್ರಮ, ಎಷ್ಟು ಜನ ಕೊಡಬೇಕು ಅಂದರು. ನಾವೊಂದು 40 ಜನ ಅಂದ್ವಿ. 81 ಜನಕ್ಕೆ ನಾನು ಕೊಡ್ತೀನಿ, ನನ್ನ ಕಡೆಯಿಂದ ನಮ್ಮ ಟ್ರಸ್ಟಿಂದ ಕೊಡ್ತೀವಿ, ದಯವಿಟ್ಟು ಮಾಡಿ ಅಂದರು. ಸೊ ನಾವು ಹೀಗಾಗಿ ಟ್ರಸ್ಟನ್ನ ಭಾಳ ವಿಜೃಂಭಣೆಯಿಂದ ನಾವು ಮಾಡ್ತಾಯಿದ್ದೀವಿ. ಜನದ ಬಲನೂ ಸಹಿತ ಅಷ್ಟೇ ಇದೆ. IPL ಮ್ಯಾಚ್ ಇದ್ದರೂ ಸಹಿತ ಸುಮಾರು 500 ಜನ ಟಿಕೆಟ್ ತೊಗೊಂಡು ಈ ಪ್ರೋಗ್ರಾಮಿಗೆ ಬಂದಿದ್ದಾರೆ. ಅದೇ ಜನಗಳಿಗೆ ನಾವು ಅಭಿನಂದನೆ ಕೊಡ್ತೀನಿ. ನಾವು ಹೋಗಿ ಕೇಳಿದ MR ಸೀತಾರಾಮ್ ಆಗಲಿ, ದಿನೇಶ್ ಗುಂಡೂರಾವ್ ಆಗಲಿ, ಅಥವಾ DK ಸುರೇಶ್ ಆಗಲಿ, ಎಲ್ಲರೂ ತುಂಬ ಹೃದಯದಿಂದ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಈ ಕಾರ್ಯಕ್ರಮ, ಈ ಟ್ರಸ್ಟು ಭಾಳ ಉನ್ನತ ಮಟ್ಟಕ್ಕೆ ತೊಗೊಂಡೋಗೋದಕ್ಕೆ ನಾನು ಮಿಮಿಕ್ರಿ ದಯಾನಂದು ಶ್ರಮಿಸ್ತೀವಿ.